ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೀವಿ, ಬೈಕಲ್ಲೇ ಹೋಗ್ತಾ ಇದ್ದೀವಿ. ಇವತ್ತು ವೈಕುಂಠ ಏಕಾದಶಿ. ನೀವೆಲ್ಲರೂ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲೇಬೇಕು. ಇವತ್ತು ಎಲ್ಲರೂ ಹೋಗ್ತಾರೆ, ಜಾಸ್ತಿ ಜನ. ನಾವು ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೋ. ಬೇಗ ಕ್ಲಾಸಸ್ ಮುಗಿದ್ರೆ 100% ಬೇಗ ಮುಗಿಸ್ಕೊಂಡು ಬರ್ತೀವಿ. ಇಲ್ಲಾಂದರೆ ಡೌಟ್ ಹೋಗೋದು, ಇಲ್ಲಾಂದರೆ ಈವ್ನಿಂಗ್ ಟೈಮ್ ಯಾವಾಗಾದರೂ ಹೋಗ್ಬೇಕಷ್ಟೆ. ಅದಕ್ಕೆ ಇವತ್ತು ನೋಡೋಣ. ಮಧ್ಯದಲ್ಲಿ ಬಂಕ್ ಹಾಕ್ಕೊಂಡಂತೂ ಬರೋಕ್ಕಾಗಲ್ಲ ಕಾಲೇಜ್ನ, ಯಾಕಂದರೆ ನಮ್ಗೆ 1 ಪೀರಿಯಡು 2 ಅವರ್ಸ್ ಇರುತ್ತೆ. ಅದಕ್ಕೆ 3 ದಿನವೂ ಇವತ್ತು ನೆನ್ನೆ ಮೊನ್ನೆದು ವ್ಲಾಗ್ಸ್ ಮಾಡಿ ಹಾಕಿಲ್ಲ, ಯಾಕಂದರೆ ಸೇಮ್ ಸೆಕ್ಷನ್ ಇತ್ತು ನಮಗೆ, ಟ್ರೈನಿಂಗ್ ಸೆಷನ್ನು. ಅದಕ್ಕೆ ನಾನು ಈ ವಿಡಿಯೋದಲ್ಲೇ ಹಾಕಿದ್ದೀನಿ, ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ. ನಾವು ಹೋಗ್ತಾ ಇದ್ದೀವಿ ಬೈಕಲ್ಲಿ. ಇವತ್ತು ಮಂಜು ತುಂಬ ಕಮ್ಮಿ ಇದೆ, ಅದಕ್ಕೆ ನೋಡಿ ಸಾಧು ಮಟ್ಟ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೀವು ಯಾರಾದರೂ ಸ್ಟೂಡೆಂಟ್ಸ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೆಂಗೆ ನಮಗೆಲ್ಲ ಡಿಗ್ರಿ ಲೆವೆಲ್ವರೆಗೂ 1 ಅವರ್ ಇತ್ತು ಒಂದೊಂದು ಪೀರಿಯಡು. MBA ಅಲ್ಲಿ 2 ಅವರ್ಸ್ 1 ಪೀರಿಯಡು. ನಾನು VTU ಮುದ್ದೇನಹಳ್ಳಿಯಲ್ಲಿ ಓದ್ತಾ ಇರೋದು. PGCET ಮೇಲೆ ನನಗೆ ಆ ಕಾಲೇಜ್ ನಾನು ಚೂಸ್ ಮಾಡ್ಕೊಂಡಿರೋದು. ಇನ್ನು ನನ್ನ ರ್ಯಾಂಕಿಂಗ್ ಇನ್ನೂ ತುಂಬ ಚೆನ್ನಾಗಿರೋ ಕಾಲೇಜ್ ಸಿಗ್ತಾಯಿತ್ತು. ಬಟ್ ತುಂಬ ಹತ್ರ ಇರೋ ಕಾಲೇಜ್ ಅಂದರೆ ನಮ್ಮ ಊರಿಗೆ VTU ಒಂದೇ. ಅದಕ್ಕೆ ನಾನು ಇಲ್ಲೇ ಸೇರ್ಕೊಂಡಿದ್ದೀನಿ. ಬೆಂಗಳೂರು ಆ ಕಡೆ ಯಾವುದಾದ್ರೂ ಸಿಕ್ಕಿದ್ದಿದ್ರೆ ನಾನು ಹಾಸ್ಟೆಲಲ್ಲಿ ಇರಬೇಕಾಗಿತ್ತು. ಮನೆಗೆ ಬಂದು ಹೋಗೋದು ತುಂಬ ಒಳ್ಳೆಯದು ಅಂತ ನಾನು VTU ನಮ್ಮಮ್ಮ ನಮ್ಮಪ್ಪ ನಮ್ಮ ಅಕ್ಕ ಎಲ್ಲ VTUಗೆ ಸೇರ್ಕೊ, ನೀನು ಹೋಗಿ ಬರ್ಬೋದು ಆರಾಮಾಗಿ. ಬೇರೆ ಬೆಂಗಳೂರಾದರೆ ಹಾಸ್ಟೆಲಲ್ಲಿ ಇರಬೇಕು, ನೀನು ಇದೇ ಫಸ್ಟ್ ಟೈಮ್ ಹಾಸ್ಟ್ಲ್ ಅಂದರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಮನೆ ರೂಢಿಯಾಗಿ ಹಾಸ್ಟ್ಲಲ್ಲಿ ಇರೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಿನ್ನೆ ವಿಡಿಯೋನೇ ಹೆಂಗೂ ಎಜುಕೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು VTU ಅಲ್ಲೇ ಎಜುಕೇಷನ್ ಎಲ್ಲ ಚೆನ್ನಾಗಿದೆ ಅಂತ VTU ಅಲ್ಲೇ ಸೇರ್ಕೊಂಡಿದ್ದೀನಿ. ಬಟ್ ಎಜುಕೇಷನ್ ತುಂಬ ಚೆನ್ನಾಗಿದೆ. ಒಂದು ಕ್ಲಾಸ್ ಕೂಡ ಮಿಸ್ ಮಾಡಲ್ಲ, ಕರೆಕ್ಟ್ ಟೈಮಿಗೆ ಬಂದು ತೊಗೊತಾರೆ ಕ್ಲಾಸಸ್ಸು. ತುಂಬ ಚೆನ್ನಾಗಿ ಎಜುಕೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ VTUಗೆ ಸೇರ್ಕೊಳ್ಳೋಂಗಿದ್ರೆ ಸೇರ್ಕೊಳ್ಳಿ. ನೋಡಿ ಕೀರ್ತಿ ಹಾಕಿಲ್ಲ. ನಮ್ಮದು D2 ಬ್ಲಾಕ್. ಈ ಬ್ಲಾಕ್ ಇಲ್ಲೇ ಹೋಗ್ಬೇಕು, ನಮ್ಮ ಕ್ಲಾಸ್ಗೆ ಹೋಗ್ಬೇಕಂದ್ರೆ 4th ಫ್ಲೋರಲ್ಲಿರೋದು. ನಮಗೆ ಟ್ರೈನಿಂಗ್ ಸೆಷನ್ ನಡೀತಾ ಇರೋದು ಬೇರೆ ಬಿಲ್ಡಿಂಗಲ್ಲಿ, D1 ಬ್ಲಾಕಲ್ಲಿ ನಡೀತಾ ಇರೋದು 5th ಫ್ಲೋರಲ್ಲಿ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಎನ್ವಿರಾನ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ ನಮ್ಮ ಕಾಲೇಜ್ದು. ಮತ್ತು ಲೆಕ್ಚರರ್ಸು ಅಷ್ಟೇ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು. ಒಬ್ಬೊಬ್ರಿಗೆ 20 ಇಯರ್ಸ್ 15 ಇಯರ್ಸ್ ಹಿಂಗಿರೋರು. ತುಂಬ ಚೆನ್ನಾಗಿ ಮಾಡ್ತಾರೆ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ನಾವು ಕೇಳಿದ ತಕ್ಷಣ ರೆಸ್ಪಾಂಡ್ ಮಾಡ್ತಾರೆ. ಅವ್ರು ಹೇಳಿ, ನಿಮ್ಮ ಡೌಟ್ ಏನಾದರೂ ಇದ್ದರೆ ಹೇಳಿ, ಇಲ್ಲ ಅಂದರೆ ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಕೇಳಿ ಅಂತ 100 ಸರಿ ಕೇಳ್ತಾರೆ. ನಾನು ಗೌರ್ಮೆಂಟ್ ಕಾಲೇಜಲ್ಲಿ 9 ಗಂಟೆಗೆ ಹೋಗಿ ಮಾರ್ನಿಂಗು ಮಧ್ಯಾಹ್ನ 11 ಗಂಟೆ 12 ಗಂಟೆ ಅಷ್ಟರಲ್ಲೆಲ್ಲ ಮನೆಗೆ ಬಂದುಬಿಡ್ತಾಯಿದ್ದೆ. ಅಲ್ಲಿಗೂ ಇಲ್ಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನನಗೆ ಫಸ್ಟ್ ವೀಕ್ ಏನಾಯ್ತಂದರೆ, ಫಸ್ಟ್ ವೀಕ್ ಓರಿಯೆಂಟೇಷನ್ ಕ್ಲಾಸ್ ಮಧ್ಯಾಹ್ನ ಟೈಮ್ ಬಂದುಬಿಡ್ತಾಯಿದ್ದೆ. ಮತ್ತು ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ 2 ಮೇಲೆ ಕುತ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ, ಫುಲ್ಲು ನಿದ್ದೆ ಬರ್ತಾಯಿತ್ತು. ಬಟ್ ಅಡ್ಜಸ್ಟ್ ಆಗೇಬೇಕು. ಮತ್ತು ಅಟೆಂಡೆನ್ಸ್ 100% ಕಂಪಲ್ಸರಿ. 85% ಇದ್ದರೆ ಮಾತ್ರ ಎಕ್ಸಾಮಿಗೆ ಕೂರಿಸ್ತಾರೆ, ಇಲ್ಲಾಂದರೆ ಕೂರಿಸಲ್ಲ. ಅದು ಸ್ಟ್ರಿಕ್ಟು. ಅಟೆಂಡೆನ್ಸ್ ಕಂಪಲ್ಸರಿ ಇರಲೇಬೇಕು. ಅದಕ್ಕೋಸ್ಕರ ಇಲ್ಲ, ಅವರು ನನಗೆ ಅಕೌಂಟ್ಸ್ ಕ್ಲಾಸ್ ಇದ್ದರೆ ಫುಲ್ಲು ನಿದ್ದೆನೇ ಮಾಡೋಕ್ಕಾಗಲ್ಲ. ಎಲ್ಲ ಸಬ್ಜೆಕ್ಟ್ಸು ಅಷ್ಟೇ, ನಿದ್ದೆ ಮಾಡೋಕ್ಕಾಗಲ್ಲ. ಯಾವುದಕ್ಕೂ ನಾವು ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡ್ರೂ ಆಗಲ್ಲ. ಎಲ್ಲರೂ ನೋಡ್ತಾನೆ ಇರ್ತಾರೆ, ನಿದ್ದೆ ಮಾಡೋಕ್ಕಂತೂ ಆಗೋದೇ ಇಲ್ಲ. ಬಟ್ ಲೆಸನ್ಸ್ ಮಾತ್ರ ಸೂಪರಾಗಿ ಮಾಡ್ತಾರೆ. ನಮ್ಗೆ ಅರ್ಥ ಆಗಿಲ್ಲ ಅಂದರೂ ಕನ್ನಡದಲ್ಲಿ ಹೇಳಿ ಅಂದ್ರೂ ಹೇಳ್ತಾರೆ, ಹಾಗೇನಿಲ್ಲ. ನಾನು ಡಿಗ್ರಿ ಇಂಗ್ಲೀಷ್ ಮೀಡಿಯಮ್ಮು. ಫಸ್ಟ್ PU ಸೆಕೆಂಡ್ PU ಇಂಗ್ಲೀಷ್ ಮೀಡಿಯಮ್ಮೇ. ನೋಡಿ, ಅಲ್ಲಿ ಲಿಫ್ಟಿಗೆ ಹೋಗ್ಬೇಕು ಅಂತ ಹೋದ್ವಿ, ಲೆಕ್ಚರರ್ಸ್ ಬೈದರು ಅಂತೇಳ್ಬಿಟ್ಟು ನಾವು ಹೋಗ್ತಾ ಇದ್ವಿ ನಡ್ಕೊಂಡು. ತುಂಬ ಚೆನ್ನಾಗಿದೆ ಕಾಲೇಜ್ ಮಾತ್ರ. 3 ಬ್ಲಾಕ್ಸ್ ನೋಡಿದ್ದೀನಿ ನಾನು, D0 D1 D2 ಅಂತ. ಎಲ್ಲ ಒಂದು 5 ಫ್ಲೋರ್ ಇದೆ ಒಂದೊಂದು ಬಿಲ್ಡಿಂಗು. ಬಟ್ ಸೂಪರಾಗಿದೆ ಕಾಲೇಜ್ ಮಾತ್ರ. ಮತ್ತು ನಮ್ಮ ಸೆಮಿನಾರ್ ಹಾಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಫುಲ್ಲು ವುಡ್ಡಲ್ಲೇ ಮಾಡಿರೋದು. ನೀವು ಯಾರಾದರೂ VTU ಸೇರ್ಕೋಬೇಕು ಅಂತಿದ್ರೆ 100% ಸೇರ್ಕೊಳ್ಳಿ. ಎಜುಕೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಸ್ಕಾಲರ್ಶಿಪ್ಪು ಟೋಟಲ್ ಫೀಸು ನಮಗೆ 40,000. ಅದೆಲ್ಲ KEA
ಇದ್ರ ಮೇಲೆ ಗೊತ್ತಾಗುತ್ತೆ. ಫೀಸ್ ತುಂಬ ಕಮ್ಮಿ, ಇಷ್ಟು ಕಡಿಮೆ ಫೀಸ್ಗೆ MBA ಮಾಡೋಕ್ಕೆ ಎಲ್ಲೂ ಆಗಲ್ಲ. ಇವಾಗ ಗ್ರೌಂಡ್ ಫ್ಲೋರಿಂದ ಹತ್ಕೊಂಡು ಹೋಗ್ತಾ ಇದ್ದೀವಿ. D2 ನಮ್ಮ ಕ್ಲಾಸ್ ರೂಮಿಂದ ಬಂದಿದ್ದರೆ ಅಲ್ಲಿ ಒಂದು 2 ಫ್ಲೋರ್ಸ್ ಕಮ್ಮಿ ಆಗ್ತಾಯಿತ್ತು. ಇವರು ಲಿಫ್ಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಗ್ರೌಂಡ್ ಫ್ಲೋರಿಂದ 5 ಫ್ಲೋರ್ ಹಚ್ತಾ ಇದ್ದಾರೆ. ತುಂಬ ಸುಸ್ತಾಗೋಗುತ್ತೆ, ಅಲ್ಲಿ ತಿಂದು ಬಂದಿರೋದೆಲ್ಲ ಇಲ್ಲಿ ಕರ್ಗೋಗುತ್ತೆ. ಲಿಫ್ಟ್ನ ಯೂಸ್ ಮಾಡ್ಬೋದು, ಏನು ಭಯಲ್ಲ. ಬಟ್ ಎನಿ ಟೈಮ್ ಒಬ್ಬರು ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಗಳು ಎಷ್ಟು ಜನ ಇದ್ದಾರೆ. ನಮ್ಮ MBA ಇದರಲ್ಲೇ 153 ಮೆಂಬರ್ಸ್ ಈ ಇಯರಲ್ಲಿ ಸೇರಿಕೊಂಡ್ರು. ಅವರು ಅಷ್ಟು ಜನ ಇದ್ದಾರೆ MBA ಮಾಡೋರು. MBA ನಾವು ಮಾಡ್ತಾಯಿದ್ದೀವಿ, ಜಾಬ್ ಹುಡ್ಕೊಳ್ಳೋದು ತುಂಬ ಕಷ್ಟ ಇದೆ ನೋಡಿ. ಅದೆಲ್ಲ ಹಾಸ್ಟೆಲ್ಸ್ ಫುಲ್ಲು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗಿಬಿಟ್ಟೈತೆ. ಮೊನ್ನೆ ಎಲ್ಲ ಲಿಫ್ಟ್ನ ಯೂಸ್ ಮಾಡ್ತಾಯಿದ್ವಿ, ಲೆಕ್ಚರರ್ಸ್ ಇದ್ದರೆ. ಮೊನ್ನೆ ಒಂದು ಸರಿ ಲಿಫ್ಟು ಗ್ರೌಂಡ್ ಫ್ಲೋರಿಂದ ಬಂದಿದ್ದೆ, ಫಸ್ಟ್ ಫ್ಲೋರಲ್ಲಿ ನಿಂತ್ಕೊಂಡಿದ್ವಿ. ಓಪನ್ ಮಾಡಿದ್ವಿ, ಬಂದರು, ಲೆಕ್ಚರರ್ಸ್ ಇದ್ದರು. ಹಾಯ್ ಬನ್ನಿ ಇಲ್ಲಿ ಅಂತ ಕರೆದ್ರು, ಓಡಿ ಲೆಕ್ಚರರ್ಸ್ ಬೈತಾರೆ, ನಡ್ಕೊಂಡು ಹೋಗಿ ಲಿಫ್ಟನ್ನ ಜಾಸ್ತಿ ಯೂಸ್ ಮಾಡಬೇಡಿ. ನೋಡಿ ಇವ್ರು ಅದು ಹೆಂಗೆ ನಡ್ಕೊಂಬರ್ತಾಯಿದ್ದಾರೆ, ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಪಾಪ. ನಾನು ಹೋಗ್ತಾಯಿದ್ದೀನಿ ನಡ್ಕೊಂಡು. ಅಂದರೆ 5th ಫ್ಲೋರಿಗೆ ನಡ್ಕೊಂಡು ಹೋಗೋದು ತುಂಬ ಕಷ್ಟ. ಗ್ರೌಂಡ್ ಫ್ಲೋರಿಂದ ಅಂದರೆ ಎಷ್ಟು ಕಷ್ಟ ಆಗುತ್ತೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಇವತ್ತು ಒಂದು ಅಸೈನ್ಮೆಂಟ್ ಥರ ಕೊಟ್ಟಿದ್ದರು, ಟ್ರೈನ್ ಮಾಡೋಕ್ಕೆ ಬಂದಿದ್ದರು ನಮಗೆ. ಒಬ್ಬರು ಕವಿತಾ ಅನ್ನೋರೊಬ್ಬರು, ಪವಿತ್ರ ಅನ್ನೋರೊಬ್ಬರು. ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಮ್ಯಾಜಿಕ್ ಬಸ್ ಫೌಂಡೇಶನ್ ಕಡೆಯಿಂದ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ದು. ಇವತ್ತು ಲಾಸ್ಟ್ ಡೇ. ಇದು ರೆಸ್ಯೂಮ್ನ ಹೆಂಗೆ ಬರ್ಕೊಬರ್ಬೇಕು ಅಂತ ಹೇಳಿದರು. ಬರ್ಕೊಬನ್ನಿ, ನೀವು ಹೆಂಗೆ ಬರ್ಕೊಬರ್ತೀರಾ, ಇಲ್ಲ ರಾಂಗ್ ಇದ್ದರೆ ನಾವು ಹೇಳ್ತೀವಿ ಅಂತ ಹೇಳಿದ್ರು. ಮತ್ತೆ ನಡ್ಕೊಂಡು ಬಂದ್ವಿ. ಬರ್ಕೊಂಡು ಬಂದ್ವಿ. ಬರ್ಕೊಂಡು ನಾನೇನೋ ಬದ್ದಿರಲಿಲ್ಲ, ಬದ್ದಿಲ್ಲ. ಕೀರ್ತಿ ಒಬ್ಬಳು ಬದ್ದಿದ್ಲು, ಅಖಿಲನೂ ಬದ್ದಿರಲಿಲ್ಲ. ಆಮೇಲೆ ನೋಡಿಕೊಂಡು ಬರ್ಕೊಂಡ್ವಿ. ಅದು ಗೊತ್ತಾಗಿದ್ದೆ ಈ ಹುಡುಗನಿಂದ. ಈ ಹುಡುಗನೇನೋ ಬುಕ್ ತೆಗೆದು ಮುಂದೆ ಇಟ್ಕೊಂಡಿದ್ನು. ಅದಕ್ಕೆ ಅಯ್ಯೋ ಹೌದಲ್ಲ, ನಾನು ರೆಸ್ಯೂಮೇ ಬರ್ದಿಲ್ಲ ಅಂತ ಜ್ಞಾಪಕ ಬಂತು. ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಕ್ಲಾಸ್ ರೂಮ್ಗೆ. ನೋಡಿ ಬಾಕ್ಸಸ್ ಎಲ್ಲ ಮುಂದೆ ಇಟ್ಕೊಂಡಿದ್ರೆ ಇವಳು ಮಲ್ಕೊಂಡಿದ್ದೆ ಮಾಡ್ತಾಯಿದ್ದೆ. ಇವಳು ನನ್ನ ಫ್ರೆಂಡ್ ಜೂಲಿ, ಇವಳು ಗೌತಮಿ, ಇವಳು ಅಖಿಲ, ಕೀರ್ತಿ. ನಾವೆಲ್ಲ ತಿಂಡಿ ತೊಗೊಂಬರಕ್ಕೆ ಹೋಗ್ತಾಯಿದ್ದೀವಿ. ಆಫ್ಟರ್ನೂನಲ್ಲಿ ನಿದ್ದೆ ಬರುತ್ತೆ, ಚಾಕ್ಲೇಟ್ಸ್ ತೊಗೊಬರೋಣ ಅಂತ. ನೋಡಿ ಇದು ನಮ್ಮ ಚಿಕ್ಕಬಳ್ಳಾಪುರ ಕಂದವಾರ ಬಾಕ್ಲಲ್ಲಿರೋ ದೇವಸ್ಥಾನ. ಇನ್ನಲ್ಲಿ ಟೆಂಪಲ್ಗೆ ಬಂದಿದ್ದೀವಿ. ನೀವು ಯಾರಾದರೂ ಟೆಂಪಲ್ಗೆ ಹೋಗಿದ್ರೆ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಾಯ್.